ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ಈ ವಿಡಿಯೋದಲ್ಲಿ ತುಂಬ ಸಿಂಪಲ್ಲಾಗಿ ಆ್ಯಂಡ್ ಟೇಸ್ಟಿಯಾಗಿ ಈ ಒಂದು ಟೊಮೊಟೊ ಕರಿನ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಬನ್ನಿ ವೀಕ್ಷಕರೇ, ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಹೇಳ್ತಾ ಹೋಗ್ತೀನಿ. ಎಣ್ಣೆ, ಟೊಮೊಟೊ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಅಚ್ಚ ಖಾರದ ಪುಡಿ, ಹಾಗೆ ಧನಿಯಾ ಪೌಡರ್. ವೀಕ್ಷಕರೇ, ಈ ಟೊಮೊಟೊ ಕರಿ ಅನ್ನೋವಂಥದ್ದು ಪ್ರಾಚೀನ ಕಾಲದಿಂದನೂ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಮಾಡುವಂಥದ್ದು, ರೆಸ್ಟೋರೆಂಟ್ ಕೂಡ ಮಾಡುವಂಥದ್ದು. ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಮೊದಲನೇದಾಗಿ ಬಾಣಲಿ ಇಟ್ಟು ಸ್ವಲ್ಪ ಕಾದ ಮೇಲೆ ಎಣ್ಣೆ ಹಾಕಿ 2-3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ ಅದು ಚೆನ್ನಾಗಿ ಬಾಡಬೇಕು. ಬಾಡಿದ ಮೇಲೆ ಅದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪು ಅಷ್ಟೇ ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಇದು ಕರಿಬೇವಿನ ಸೊಪ್ಪು ಹಾಕಿದ ತಕ್ಷಣವೇ ಅದಕ್ಕೆ ನೀವು ಈರುಳ್ಳಿ ಹಾಕ್ಬಿಡಿ ಸಡನ್ನಾಗಿ. ಓಕೆ, ಈ ಈರುಳ್ಳಿ ಹಾಕಿದ ಮೇಲೆ ವೀಕ್ಷಕರೇ, ಅದು ಈರುಳ್ಳಿ ಎಣ್ಣೆ ಜೊತೆ ತುಂಬ ಚೆನ್ನಾಗಿ ಬಾಡಬೇಕು. ಅದು ಹಾಗೆ ಫ್ರೈ ಮಾಡ್ತಾರೆ, ಹಾಗೆ ಬಿಡೋಕ್ಕೆ ಹೋಗ್ಬಿಡಿ. ಬಿಟ್ಬಿಟ್ರೆ ಅದು ಸೀದೋದ್ರೆ ಅದು ಟೇಸ್ಟ್ ಚೆನ್ನಾಗಲ್ಲ. ಅದಾದಮೇಲೆ ನಾನು ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ಈಗ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಹೆಚ್ಚು ಕಡಿಮೆ 1 ನಿಮಿಷದಷ್ಟು ಆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ವೀಕ್ಷಕರೇ. ಈಗ ನೋಡ್ತಾ ಇದ್ದೀರಾ, ಈರುಳ್ಳಿ ಬೆಂದಾಗಿದೆ. ಅದಾದಮೇಲೆ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಈ ಟೊಮೊಟೊನೂ ಅಷ್ಟೇ ವೀಕ್ಷಕರೇ, ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಬೇಕು. ಎಲ್ಲಿ ತನಕ ಬಾಡಬೇಕು ಅಂತಂದರೆ, ಏನು ಟೊಮೊಟೊ ಸಿಪ್ಪೆ ಇದೆಯಲ್ಲ, ಇದು ಟೊಮೊಟೊಯಿಂದ ಬಿಡಿಸ್ಕೋಬೇಕು. ಅಲ್ಲಿ ತನಕನೂ ನಿಧಾನವಾಗಿ ಕೈ ಬಿಡದಲ್ಲೇ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ವೀಕ್ಷಕರೇ. ಈಗ ನಾನು ತೋರಿಸ್ತಿದ್ದೀನಲ್ಲ, ಸೇಮ್ ಇದೇ ರೀತಿ ಚೆನ್ನಾಗಿ ಅದನ್ನು ಬಿಸಿ ಮಾಡ್ತಾ ಹೋಗಿ ವೀಕ್ಷಕರೇ. ಈಗ ನೋಡಿ, ಟೊಮೊಟೊ ಎಲ್ಲ ಬೆಂದಿದೆ. ಇದಾದಮೇಲೆ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಒಂದು ಕಲರ್ಗೋಸ್ಕರ, ಇನ್ನೊಂದು ಆರೋಗ್ಯದ ಹಿತಕ್ಕಾಗಿ. ಅರಶಿನ ತುಂಬ ಒಳ್ಳೆಯದು, ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯಾಗಿ ಅದು ವರ್ಕ್ ಮಾಡುತ್ತೆ. ಸೊ ಹಾಗಾಗಿ ಮಾಡೋ ಪ್ರತಿಯೊಂದು ಅಡುಗೆಯಲ್ಲಿ ಎಲ್ಲಿ ಯೂಸ್ ಬೇಕೋ ಅದನ್ನು ಯೂಸ್ ಮಾಡ್ಕೊಳ್ಳಿ. ಇದಾದಮೇಲೆ ವೀಕ್ಷಕರೇ, ಇದಕ್ಕೆ ನಾನು ಒಂದೇ 1 ಸ್ಪೂನು, ಇದು ಇಬ್ಬರಿಗೋಸ್ಕರ ಮಾಡ್ತಾ ಇರೋವಂಥದ್ದು. ಸೊ ಸಣ್ಣ ಟೀ ಸ್ಪೂನಲ್ಲಿ ಒಂದು ಅಚ್ಚ ಖಾರದ ಪುಡಿ, ಹಾಗೆ ಅಚ್ಚ ಖಾರದ ಪುಡಿ ಆದಮೇಲೆ ಅದಕ್ಕೆ ಅದೇ ಟೀ ಸ್ಪೂನಲ್ಲಿ 1 ಸ್ಪೂನು ಧನಿಯಾ ಪೌಡರ್ ವೀಕ್ಷಕರೇ. ಇದೆರಡನ್ನು ಹಾಕಿ ಇದೆರಡು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ವೀಕ್ಷಕರೇ. ಆ ಖಾರದ ಪುಡಿ ಮತ್ತು ಧನಿಯಾ ಪೌಡ್ರಿ ಇದು ಏನು ಫ್ಲೇವರ್ ಇದೆ ಅದು ಹೋಗಬೇಕು ವೀಕ್ಷಕರೇ. ಅದು ಹೋಗೋ ತನಕನೂ ಈ ರೀತಿ ಚೆನ್ನಾಗಿ ಅದನ್ನು ಬಾಡಿಸಿ, ಅದನ್ನು ಬಾಣಲೆಯಲ್ಲಿ ಚೆನ್ನಾಗಿ ಬಾಡಬೇಕು. ಈಗ ನೋಡಿ, ಎಲ್ಲ ಪೇಸ್ಟ್ ಥರ ಆಗಿದೆ. ಇದಾದಮೇಲೆ ಇದಕ್ಕೆ ನೀರನ್ನು ಮಿಕ್ಸ್ ಮಾಡ್ತಾ ಹೋಗಿ. ಒಂದೇ ಸಲ ಇದಕ್ಕೆ ನೀರನ್ನು ಮಿಕ್ಸ್ ಮಾಡ್ಕೊಂಡು ಹೋಗಬೇಡಿ. ಫಸ್ಟಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಟೊಮೊಟೊ ಗೊಜ್ಜು ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ ನೀರಿನ ಕನ್ಸಿಸ್ಟೆನ್ಸಿ ಎಷ್ಟು ಬೇಕಾಗುತ್ತೆ ಅಂತ. ಆ ನೀರು ಬಾಡ್ದಂಗೆ ಮತ್ತೆ ನೀವು ನೀರು ಹಾಕ್ತಾ ಹೋಗೋದ್ರಿಂದ ಏನಾಗುತ್ತೆ, ಆ ತಿಕ್ನೆಸ್ ಇದೆಯಲ್ಲ, ಒಂಥರ ಗ್ರೇವಿ ಥರ ಬರುತ್ತೆ. ಆ ಥರ ಗ್ರೇವಿ ಬಂದ್ರೇ ಟೊಮೊಟೊ ಕರಿ ಈ ರೊಟ್ಟಿ, ಅನ್ನ, ಚಪಾತಿ, ಈವನ್ ಇಡ್ಲಿ, ಮುದ್ದೆ, ದೋಸೆ ಎಲ್ಲದರ ಜೊತೆಗೂ ಚೆನ್ನಾಗಿರುತ್ತೆ. ಇನ್ನೊಂದು, ಇದಕ್ಕೆ ನಾನು ಸ್ವಲ್ಪ ಕಾಯಿ ತುರಿನ ಆ್ಯಡ್ ಮಾಡ್ತಾಯಿದ್ದೀನಿ ವೀಕ್ಷಕರೇ. ಕಾಯಿ ತುರಿ ಹಾಕಿ ಟೊಮೊಟೊ ಕರಿ ಮಾಡಿದರೆ ಆಸಮ್ ಟೇಸ್ಟ್. ನನಗೆ ಗೊತ್ತಿಲ್ಲ ಅದು ಯಾಕೆ ರೆಸ್ಟೋರೆಂಟ್ ಅಥವಾ ಹೋಟೆಲ್ಗಳಲ್ಲಿ ಕಾಯಿ ತುರಿನ ಹಾಕೋದಿಲ್ಲ, ಗರಂ ಮಸಾಲ ಅದು ಇದು ಅಂತ ಹಾಕಿ ಇದ್ರ ಟೇಸ್ಟ್ನ ಕೆಡಿಸ್ಬಿಡ್ತಾರೆ. ಇದು ದೇಸಿ ಸ್ಟೈಲಲ್ಲಿ ಯಾಕೆ ಅಂತ ಹೇಳ್ತಾ ಇದ್ದೀನಿ, ಇದು ಹಳ್ಳಿಗಳಲ್ಲಿ ಮಾಡೋವಂಥ ಒಂದು ಟೊಮೊಟೊ ಕರಿ. ನೋಡಿ, ಇವಾಗ ಅದೆಲ್ಲ ಬೆಂದಾಗಿದೆ. ಕೊನೆಯದಾಗಿ ನಾನು ಸಾಂಬಾರು ಸೊಪ್ಪು ಹಾಕ್ಕೊತಾ ಇದ್ದೀನಿ. ಆ ಸಾಂಬಾರು ಸೊಪ್ಪು ಹಾಕಿದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿದ್ಮೇಲೆ ನಾವು ಅದನ್ನು ತಿನ್ನೋದಕ್ಕೆ ರೆಡಿಯಾಗಿರುತ್ತೆ ವೀಕ್ಷಕರು. ಇದನ್ನು ತಿನ್ನಬೇಕಾದ್ರೆ ಒಂದೇ 1 ಸ್ಪೂನ್ ತುಪ್ಪ ಹಾಕ್ಕೊಂಡು, ಯಾವುದ್ರ ಜೊತೆಗೆ ಆಗಲಿ ಕಾಂಬಿನೇಷನ್, ತುಪ್ಪ ಹಾಕ್ಕೊಂಡು ಬಿಸಿ ಇದ್ದಾಗ್ತಾನೆ ವೀಕ್ಷಕರೇ. 2 ಚಪಾತಿ ತಿನ್ನೋರು, 2 ರೊಟ್ಟಿ ತಿನ್ನೋರು, ಇನ್ನೂ 2 ಜಾಸ್ತಿ ತಿಂತೀರಾ. ನೋಡಿ, ಅತ್ಯದ್ಭುತವಾದ ದೇಸಿ ಟೊಮೊಟೊ ರೆಡಿಯಾಗಿದೆ.